ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಕವೀಂದ್ರ ತೀರ್ಥರ ಪರಂಪರೆಯಲ್ಲಿ ಬಂದ ಶ್ರೀರಾಮಚಂದ್ರ ತೀರ್ಥರ ಪಟ್ಟದ ಶಿಷ್ಯರು ಪೂರ್ವಾದಿಮಠೀಯ ಯತಿಗಳು ಚಕ್ರವರ್ತಿಗಳಾಗಿರ್ತಕ್ಕಂತಹ ರಾಜೇಂದ್ರ ತೀರ್ಥರ ವಿದ್ವತ್ತಿನ ಗರಡಿಯಲ್ಲಿ ತಯಾರಾದ ಪ್ರಕಾಂಡ ಪಂಡಿತರು ವಿಭುಧೇಂದ್ರ ತೀರ್ಥರು. ವಿಭುಧೇಂದ್ರ ಮುಖಾನ್ ಶಿಷ್ಯಾನ್ ನವಕೃತ್ತ ಸುಧಾಂ ಸುಧೀಹಿ ಯೋಪಾಠಯತ್ಸ ರಾಜೇಂದ್ರೋ ಭೂಯಾದ್ ಅಭೀಷ್ಟದಃ ಎಂಬ ಶ್ಲೋಕದಲ್ಲಿ ಹೇಳಿದಂತೆ ಶ್ರೀಪಾದರಾಜರ ಗುರುಗಳಾಗಿರ್ತಕ್ಕಂತಹ ವಿಭುಧೇಂದ್ರ ತೀರ್ಥರು ರಾಜೇಂದ್ರ ತೀರ್ಥರ ವಿದ್ಯಾಶಿಷ್ಯರಾಗಿದ್ದರು. ರಾಜೇಂದ್ರರ ಪಾಂಡಿತ್ಯವಂತೂ ಮಾನುಷ ದುರ್ಲಭವಾದ ಪ್ರಖರವಾದ ಪಾಂಡಿತ್ಯ. ಅಂತಹ ಒಂದು ಪಾಂಡಿತ್ಯ ಇರತಕ್ಕಂತಹ ರಾಜೇಂದ್ರ ತೀರ್ಥರ ಬಳಿಯಲ್ಲಿ 9 ಬಾರಿ ಸುಧೆಯನ್ನು ಆಲಿಸಿದಂತಹವರು ವಿಭುಧೇಂದ್ರ ತೀರ್ಥರು. ವಿಭುಧೇಂದ್ರ ತೀರ್ಥರು ಪ್ರಕಾಂಡ ಪಂಡಿತರು. ವಿದ್ಯೆಯಲ್ಲಿ, ವಿನಯದಲ್ಲಿ, ವೈರಾಗ್ಯದಲ್ಲಿ, ಸ್ಥಿತಪ್ರಜ್ಞತೆಯಲ್ಲಿ, ತಪಶಕ್ತಿಯಲ್ಲಿ, ಭಗವದ್ಭಕ್ತಿಯಲ್ಲಿ ವಿಭುಧೇಂದ್ರ ತೀರ್ಥರಿಗೆ ವಿಭುಧೇಂದ್ರ ತೀರ್ಥರೇ ಸಾಟಿ. ಅವರೊಬ್ಬ ತತ್ವಜ್ಞಾನದ ಖನಿಯಾಗಿದ್ದರು. ಅವರ ವಾಗ್ವೈಖರಿಯಂತೂ ಅಪ್ರತಿಮವಾಗಿರುವಂಥದ್ದು. ಗುರುಗಳ ಆಜ್ಞೆಯಂತೆ ಭರತಖಂಡದ ಉದ್ದಕ್ಕೂ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡು ಆ ಕಾಲಕ್ಕೆ ದೇಶದಾದ್ಯಂತ ವ್ಯಾಪಿಸಿದ್ದ ಅದ್ವೈತ ಶೈವ ಮುಂತಾದ ಮತಗಳನ್ನು ನಿರಾಕರಣೆ ಮಾಡಿ ಶ್ರೀಮನ್ಮಧ್ವ ಮತವನ್ನು ಸಮರ್ಥವಾಗಿ ಸ್ಥಾಪಿಸಿದ ಕೀರ್ತಿ ವಿಭುಧೇಂದ್ರ ತೀರ್ಥರದ್ದು. ಅಂತಹ ವಿಭುಧೇಂದ್ರ ತೀರ್ಥರು ವಿದ್ವತ್ಪುರಿ ಎಂದು ಪ್ರಖ್ಯಾತವಾಗಿರತಕ್ಕಂತಹ ವಾರಣಾಸಿಯಲ್ಲಿ ಅನೇಕ ದಿವಸಗಳ ಕಾಲ ನೆಲೆಸಿ ಅಲ್ಲಿದ್ದ ಘಟಾನುಘಟಿ ಪಂಡಿತರನ್ನು ವಾಗ್ಯುದ್ಧದಲ್ಲಿ ಮಣಿಸಿ ದ್ವೈತ ಸಿದ್ಧಾಂತದ ದಿವ್ಯ ಧ್ವಜವನ್ನು ದಿಗಂತದ ಎತ್ತರಕ್ಕೆ ಹಾರಿಸಿದವರು. ರಾಮೇಶ್ವರದಿಂದ ಹಿಮಾಲಯದವರೆಗೆ ದೇಶಾದ್ಯಂತ ಸಂಚರಿಸಿ ಆ ಸಮಯದಲ್ಲಿದ್ದಂತಹ ವಿದ್ಯುದ್ವಲಯದ ಗಮನವನ್ನು ದ್ವೈತ ವಾಂಗ್ಮಯದ ಕಡೆಗೆ ಸಮರ್ಥವಾಗಿ ಸೆಳೆಯುವಂತೆ ಮಾಡಿದರು. ಹಾಗಾಗಿ ಕಾಶಿಯಲ್ಲಿ ಇವರಿಗೆ ವಿಶೇಷವಾಗಿರತಕ್ಕಂತಹ ಸ್ಥಾನಮಾನಗಳು ಸಿಕ್ಕಿತು. ಇಂತಹ ವಿಭುಧೇಂದ್ರ ತೀರ್ಥರು ಶ್ರೀಪಾದರಾಜರ ಗುರುಗಳು. ಶ್ರೀಪಾದರಾಜರಂತಹ ಶ್ರೇಷ್ಠ ಶಿಷ್ಯರನ್ನು ತಯಾರಿಸಿದಂತಹ ವಿಭುಧೇಂದ್ರ ತೀರ್ಥರು ಮೂಲರಾಮದೇವರ ಸೇವೆಗಾಗಿಯೇ ಪುನಃ ಯತಿರೂಪದಲ್ಲಿ ಅವತಾರ ಮಾಡಿದರು ಎಂಬುದಾಗಿ ವಿಜೇಂದ್ರ ವಿಜಯ ಕಾವ್ಯ ಹೇಳುತ್ತೆ. ವಿಭುಧೇಂದ್ರ ಯತಿ ಧೀಮಾನ್ ಅದ್ಯಜಾತೋ ಪುನರ್ಭುವಿ ಸೇವಾರ್ಥಂ ರಾಮಭದ್ರಸ್ಯ ಸಮಯ ಪರಿಪಾಲಿತಃ ಕೇಶವಾದಿಷು ಹಂಸೇಷು ಯೋ ವಿಷ್ಣುರಿತಿ ವಿಶ್ರುತಃ ಸಯವ ವಿಭುಧೇಂದ್ರಸ್ಯ ಸಮಯ ಯತಿರೂಪಧೃಕ್ ಎಂಬ ಈ ವಿಜೇಂದ್ರ ವಿಜಯದ ಮಾತು ನಾವು ನೋಡಿದಾಗ ವಿಭುಧೇಂದ್ರ ತೀರ್ಥರು ಮತ್ತು ಜಿತಾಮಿತ ತೀರ್ಥರು ತಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಳೋಕ್ಕೋಸ್ಕರವಾಗಿ ಮತ್ತೆ ಯತೀಶ್ವರರಾಗಿ, ವಿಜೇಂದ್ರರಾಗಿ, ಸುಧೀಂದ್ರರಾಗಿ ಕ್ರಮವಾಗಿ ಶ್ರೀಮಠದಲ್ಲಿ ಅವತಾರ ಮಾಡಿದರು. ತ್ವಂ ಸ್ವೀಕುರುಷ್ವ ಮಚ್ಚಿಷ್ಯಂ ವಿಷ್ಣುತೀರ್ಥಂ ಯತೀಶ್ವರಂ ಸೈವ ತತ್ಕುಲೇ ಪುತ್ರ ತವ ನೂನಂ ಭವಿಷ್ಯತಿ ವಿಜೇಂದ್ರ ಇತಿ ಖ್ಯಾತಃ ಲೋಕೆ ವೈ ವಿಶ್ರುತೋ ಭವೇತ್. ಈ ವಿಜೇಂದ್ರ ವಿಜಯದ ಈ ಮಾತುಗಳನ್ನು ಆಲಿಸಿದರೆ ಮೂಲರಾಮನ ಪೂಜೆಯಿಂದ ವಂಚಿತರಾಗಿದ್ದಂತಹ ವಿಭುಧೇಂದ್ರ ತೀರ್ಥರು ಮತ್ತೆ ಮೂಲರಾಮನ ಪೂಜೆ ಮಾಡಲಿಕ್ಕೋಸ್ಕರವಾಗಿಯೇ ವಿಜೇಂದ್ರ ತೀರ್ಥರಾಗಿ ಅವತಾರ ಮಾಡಿದರು ಎಂಬ ಅಂಶ ನಮಗೆ ಸ್ಪಷ್ಟವಾಗುತ್ತೆ.